ಹರೇ ನಮ ಆಚಾರ್ಯ. ಮ್ಯೂಟ್ಲಿದ್ರಿ ಆಚಾರ್ಯ. ಹರೇ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರುನಪಿ ಜಗನ್ನಾಥಾಖ್ಯೇ ಕ್ರಿಯತೆ ಸೂತ್ರತೆ ಪ್ರಮಂ ಮಂಗಲಂ ಮಜಡಂ ಸದಾ ಸಂಭಜೇತಾಪತ್ಸ್ಯಾಮಂ ಚಿತ್ರೈವದೇಶಕಬುದ್ಧಿರೈ ವಾಕ್ಯೈರ್ವಾಣೈರಖಂಡಿತೆ ಗುರುವಾಂ ಮನ್ಯಂತಿ ಭಾತೆ ಶ್ರೀ ಜಯತೀರ್ಥವಾ ಕರ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರು ಭೂಯಾದಾಸ್ಪದಿಷ್ಟಾರ್ಥ ಸಿದ್ಧೇ ಪೂಜ್ಯಾಯ ರಾಘವೇಂದ್ರಾಯ ಸನ್ಮತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ವಿದ್ಯಾಪೀಠವಿದ್ಯಾತಾರಂ ವಿದ್ಯಾವಾರಿಧಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಮಾಪಾದಮೌಲಿಪರ್ಯಂతం ಗುರುಣಾಃ ಕೃತಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 26 ಭೂತಾದಿ ಉಪಾದ ವ್ಯಪದೆ. ಓಂ ಭೂತಾದಿಪಾದ ವ್ಯಪದೇಶೋಪಪತ್ತೇಶ್ಚೈವಂ ಓಂ. ಓಂ ಭೂತಾದಿಪಾದೌ ವ್ಯಪದೇಶೋಪಪತ್ತೇಶ್ಚೈವಂ ಓಂ. ಏವಂ ಇತ್ಯಸ್ಯ ಆವೃತ್ತಿಃ. ಏವಂ ಗಾಯತ್ರಿ ಶಬ್ದವಾಚ್ಯಂ ಬ್ರಹ್ಮ ಇತ್ಯೇವಮೇವ ಯುಕ್ತಂ. ಕುತಃ? ಏವಂ ಭೂತಾದಿಪಾದ ವ್ಯಪದೇಶೋಪಪತ್ತೇಃ. ಹಿಂದೆ ಛಂದೋಭಿಧಾನಾನ್ನೇತಿ ಚೇನ್ಯ ತಥಾ ಚೇತೋರ್ಪಣ ನಿಗತಾತ್ ತಥಾ ಹಿ ದರ್ಶನಂ ಓಂ ಎನ್ನುವಂತಹ ಸೂತ್ರ. ಆ ಸೂತ್ರದಲ್ಲಿ ಗಾಯತ್ರಿ ಎನ್ನುವಂತಹ ಯಾವ ಶಬ್ದವಿದೆಯೋ ಆ ಶಬ್ದದಿಂದ ವಾಚ್ಯವಾದದ್ದು 24 ಅಕ್ಷರಾತ್ಮಕವಾದಂತಹ ಒಂದು ವೇದ ವಿಶೇಷ, ಛಂದೋ ವಿಶೇಷ. ಇದನ್ನೇ ಪ್ರತಿಪಾದ್ಯ ಅಂತ ಹೇಳಬೇಕು ಅಂತ ಪೂರ್ವ ಪಕ್ಷ ಬಂದ್ರೆ ಸರ್ವತಃ ಹಾಗಲ್ಲ. ಗಾಯತಿ ಚ ತ್ರಾಯತೆ ಚ ಯಸ್ಮಾತ್ ಗಾಯತ್ರಿತ್ವಂ ತತಸ್ಮೃತ ಅಂತ ಇದ್ದದ್ದರಿಂದ ಗಾನತ್ರಾಣ ಕರ್ತೃತ್ವ ಇರುವಂತಹದ್ದು ಯಾರಲ್ಲೋ ಅವರೇ ಗಾಯತ್ರಿ ಶಬ್ದ ವಾಚ್ಯರು ಅಂತ ವೇದ ಹೇಳ್ತಾ ಇದೆ. ಆದ್ದರಿಂದ ಭಗವಂತನಲ್ಲೇನೆ ಗಾಯತ್ರಿ ಶಬ್ದ ವಾಚ್ಯತ್ವ ಅಂತದ್ದು ಬರುತ್ತೆ ಅಂತ ಅನ್ನೋದನ್ನು ಸಮರ್ಥನೆ ಕೊಟ್ರು. ಈಗ ಈ ಭೂತಾದಿಪಾದ ವ್ಯಪದೇಶೋಪಪತ್ತೇಶ್ಚೈವಂ ಎನ್ನುವಂತಹ ಯಾವ ಸೂತ್ರವಿದೆಯೋ ಈ ಸೂತ್ರದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಗಾಯತ್ರಿ ಶಬ್ದ ವಾಚ್ಯತ್ವ ಪರಮಾತ್ಮನಲ್ಲೇ ಬರುತ್ತೆ ಅಂತ ಅನ್ನೋ ಕಾರಣಕ್ಕೆ ಮತ್ತೊಂದು ಯುಕ್ತಿಯನ್ನು ಸೂಚನೆ ಮಾಡ್ತಾರೆ. ಏನು? ಭೂತಾದಿಪಾದವು ವ್ಯಪದೇಶ. ಭೂತಾದಿಪಾದ ಅಂತಂದ್ರೆ ಭೂತಂ ಆದಿಹಿ ಯಸ್ಯ ಸಹ ಭೂತಾದಿ, ಭೂತಾದಿಶ್ಚಾಸೋ ಪಾದಶ್ಚ ಭೂತಾದಿಪಾದಃ, ಭೂತಾದಿಪಾದಸ್ಯ ವ್ಯಪದೇಶಃ ಭೂತಾದಿಪಾದ ವ್ಯಪದೇಶಃ. ಹೀಗೆ ನಾವು ವಿಗ್ರಹವನ್ನು ಮಾಡಿಕೊಳ್ಳಬೇಕು. ಅಂದರೆ ಪಾದೋಸ್ಯ ಸರ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ನಾವೇನು ಪುರುಷ ಸೂಕ್ತದಲ್ಲಿ ಕೇಳ್ತೇವೆ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಭೂತಾದಿಪಾದ ಅಂತ ಅನ್ನೋ ಶಬ್ದಕ್ಕೆ ಅರ್ಥವೇನಂತಂದ್ರೆ ಅಮೃತ ರೂಪನಾದಂತಹ ಪರಮಾತ್ಮ, ಅಮೃತ ರೂಪನಾದ ಯಾವ ಪರಮಾತ್ಮ ಇದ್ದಾನೋ ಆ ಪರಮಾತ್ಮನ ಪಾದಗಳು, ಪರಮಾತ್ಮನ ಅಂಶಗಳು. ಏನು ಇಲ್ಲಿ ಮೊದಲಿಗೆ ಅಲ್ಲಿ ಉಪನಿಷತ್ತಿನಲ್ಲಿ ಪ್ರಕರಣದಲ್ಲಿ ಹೀಗೆ ವಿಚಾರ ಮಾಡ್ತಾರೆ. ಚತುಷ್ಪದ ಗಾಯತ್ರಿ, 4 ಪದವನ್ನು ಪಡೆದಿದ್ಯಾವುದು ಅದು ಗಾಯತ್ರಿ ಅಂತಂತಾರೆ. 4 ಪದವನ್ನು ಪಡೆದಿದ್ದು ಗಾಯತ್ರಿ ಅಂತ ಇಷ್ಟೆಲ್ಲ ಹೇಳಿದ ಮೇಲೆ ಅವಾಗ ಅದು ಏನದು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಮುಂದೆ ವಿವರಣೆ ಮಾಡ್ತಾ ಮಾಡ್ತಾ ಬರುವಾಗ ಉಪನಿಷತ್ತಿನಲ್ಲಿ ಯಾವ ಪುರುಷನಾಮಕನಾದಂತಹ ಯಾವ ಪರಮಾತ್ಮ ಇದ್ದಾನೋ ಆ ಪರಮಾತ್ಮನಿಗೆ 4 ಪಾದಗಳು. ಪುರುಷನಾಮಕನಾದ ಪರಮಾತ್ಮ ಒಂದು,
ಅವನಿಗೆ 4 ಪಾದಗಳು. 4 ಪಾದಗಳು ಅಂತಂದ್ಮೇಲೆ ಅದರಲ್ಲಿ ಮೊದಲನೇ ಪಾದ ಯಾವುದು ಅಂತಂದ್ರೆ ಸರ್ವಭೂತಗಳು. ಸರ್ವಭೂತಗಳು ಅಂದ್ರೆ ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಎಂಬುದ ನಾವೇನ್ ಪಂಚಮಹಾಭೂತಗಳು ಅಂತ ಕರಿತೇವೆ. ಹಾಗೆ ಸರ್ವಭೂತಗಳು ಕೂಡ ಒಂದು ಪಾದ. ಆಮೇಲೆ ಇನ್ನ ಉಳಿದ 3 ಪಾದ ಯಾವುದು ಅಂತಂದ್ರೆ ಪಾದಸ್ಯಾಮೃತಂ ದಿವಿ ಪಾದೋಹಸ್ಯ ಸರ್ವಾಭೂತಾನಿ ಅಸ್ಯ ಪಾದಃ. ನಾವೆಲ್ಲರೂ ಪರಿಚಯ ಇರುವಂತಹ ಉಪನಿಷತ್ತು. ಪುರುಷೂಕ್ತಲ್ಲೂ ಬರುತ್ತೆ ಇದೇ ವಾಕ್ಯ. ಪಾದೋಸ್ಯ ವಿಶ್ವಾಭೂತಾನಿ ಅಂತ ನಮಗೆ ಪುರುಷೂಕ್ತಲ್ಲಿ ನಾವು ಕಾಣ್ತೇವೆ. ಪಾದೋಸ್ಯ ಸರ್ವಾಭೂತಾನಿ ಅಂತ ನಾವು ಉಪನಿಷತ್ತಿನಲ್ಲಿ ಕಾಣ್ತೇವೆ. ಹಾಗಾಗಿ ಸರ್ವಭೂತಗಳು ಪುರುಷನಾಮಕನಾದಂತಹ ಅಸ್ಯ ಅಂತ ಶಬ್ದಕ್ಕೆ ಪುರುಷನಾಮಕನಾದ ಪರಮಾತ್ಮ, ಅವನ ಪಾದಗಳು ಸರ್ವಭೂತಗಳು. ಇದು ಒಂದನೇ ಪಾದ. ತ್ರಿಪಾದಸ್ಯಾಮೃತಂ ದಿವಿ ಅಂದ್ರೆ ತ್ರಿಪಾತ ಅಂತಂದ್ರೆ ಮೂರು ಅಂದ್ರೆ ಯಾವ್ದಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ರೂಪವಾದಂತಹ ಏನು 3 ವಿದೆಯೋ ಇದು ಪಾದತ್ರಯಗಳು, 3 ಪಾದಗಳು. ಅಂದ್ರೆ ಏನಾಯ್ತು, ಭಗವಂತನ ಚತುಷ್ಪದ ಗಾಯತ್ರಿ ಅಂತಂದ್ರು. 4 ಪಾದವನ್ನು ಪಡೆದಿದ್ದು ಗಾಯತ್ರಿ. ಆ 4 ಪಾದ ಅಂದ್ರೆ ಏನು, ಭಗವಂತನ ಒಂದೊಂದು ಅಂಶಗಳು. ಅದರಲ್ಲಿ ಪುರುಷನಾಮಕನಾದ ಪರಮಾತ್ಮನ ಅಂಶಗಳಲ್ಲಿ ಸರ್ವಭೂತಗಳು ಒಂದು ಪಾದ. ಮೇಲೆ ಇನ್ನ ಉಳಿದಿದ್ದು 3 ಯಾವುದು ಅಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ರೂಪವಾದಂತಹ 3 ಪಾದಗಳು. ಹೀಗೆ ಒಟ್ಟು 4 ಪಾದಗಳು ಅಂತಾಯ್ತು. ಇದನ್ನು ಯಾವುದು ಪಡೆದಿದೆಯೋ, ಇಂತಹ ಅಂಶಗಳನ್ನು ಯಾರು ಪಡೆದಿದ್ದಾರೋ ಅವರು ಗಾಯತ್ರಿ. ಇದು ಭೂತಾದಿ ಪಾದ ವ್ಯಪದೇಶ. ಭೂತಾದಿ ಪಾದ ಅಂತಂದ್ರೆ ಮೊದಲನೇ ಪಾದವಾದ ಭೂತಪಾದ, 2, 3, 4ನೇ ಪಾದವಾದದ್ದು ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತನ್ನುವಂತಹ ಇನ್ನು ಉಳಿದ 3 ಅಂಶಗಳು. ಹೀಗೆ ಭೂತಾದಿ ಪಾದ ವ್ಯಪದೇಶಗಳು. ಈ ವ್ಯಪದೇಶವಿದ್ದದ್ದರಿಂದಾಗಿ ಏವಂ ವ್ಯಪದೇಶ, ಹೀಗೆ ವ್ಯಪದೇಶ ಇದ್ದದ್ದರಿಂದಾಗಿ ಗಾಯತ್ರಿ ಎನ್ನುವಂತಹ ಯಾವ ಶಬ್ದವಿದೆಯೋ ಆ ಶಬ್ದ ಅಂತ ಅನ್ನೋದು ಛಂದೋ ವಿಶೇಷವಾದ ವೇದವಾಕ್ಯದಲ್ಲಿ ಸರ್ವಥಾ ನಾವು ಪ್ರಯೋಗ ಮಾಡಲು ಬರೋದಿಲ್ಲ. ಸ್ಪಷ್ಟವಾಗಿ ಚತುಷ್ಪದ ಗಾಯತ್ರಿ ಅಂತೆಲ್ಲ ಉಪನಿಷತ್ತಿನಲ್ಲಿ ವಿಚಾರ ಮಾಡ್ತಾ ಬರುವಾಗ 4 ಪಾದಗಳು ಯಾವ್ದ್ಯಾವ್ದು ಅಂತ ಹೇಳಿ ಅಮೃತ ರೂಪನಾದ ಭಗವಂತನ ಒಂದು ಪಾದ ಸರ್ವಭೂತಗಳು, 2, 3, 4ನೇ ಪಾದಗಳು ಅಂದ್ರೆ ತ್ರಿಪಾದಸ್ಯಾಮೃತಂ ದಿವಿ, ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿರುವಂತಹ ಪಾದಗಳು ಅಂತ ಹೀಗೆ ನಮಗೆ ಹೇಳ್ತಾ ಬರ್ತಾ ಇದೆ. ಇದು ನಮಗೆ ವೇದವಾಕ್ಯ ವಿಶೇಷದಲ್ಲಿ ಯಾವುದೋ ಒಂದು ಗಾಯತ್ರಿ ಛಂದಸ್ಸಿನಲ್ಲಿ ಮುಖ್ಯವಾಗಿ ಬರೋದಕ್ಕೆ ಸಾಧ್ಯವಾ? ಸರ್ವತಾ ಸಾಧ್ಯ ಇಲ್ಲ. ಅದರರ್ಥ ಅದನ್ನು ನಾವು ಗಾಯತ್ರಿ ಅಂತ ಕರಿಬಾರ್ದು ಅಂತಲ್ಲ, ಮುಖ್ಯವಾಗಿ ಅಮೃತ ರೂಪನಾದಂತಹ ಯಾವ ಪರಮಾತ್ಮನ ಅಂಶವಿದೆಯೋ ಆ ಅಂಶದಲ್ಲಿ ಮುಖ್ಯವಾಗಿ ಗಾಯತ್ರಿ ಶಬ್ದದಿಂದ ಕರೆಯೋದು. ಇನ್ನ ನೀವು ಕಾಣುವಂತಹ ಏನು ಛಂದೋ ವಿಶೇಷವಾದ ವೇದವಿದೆಯೋ ಆ ವೇದದಲ್ಲಿ ಅಮುಖ್ಯವಾಗಿ ನಾವು ಆ ಗಾಯತ್ರಿ ಎನ್ನುವಂತಹ ಶಬ್ದವನ್ನು ವ್ಯವಹಾರ ಮಾಡೋದು. ಅರ್ಥವಾಯ್ತಲ್ಲ? ಅದನ್ನೇ ಹೇಳಿದ್ರು, ಏವಂ ಗಾಯತ್ರಿ ಶಬ್ದವಾಚ್ಯಂ ಬ್ರಹ್ಮ ಇತ್ಯೇವಮೇವ ಯುಕ್ತಂ. ಗಾಯತ್ರಿ ಎನ್ನುವಂತಹ ಶಬ್ದದಿಂದಾಗಿ ವಾಚ್ಯನಾದದ್ದು ಯಾರು ಅಂತಂದ್ರೆ ಬ್ರಹ್ಮ ಇತ್ಯೇವಮೇವ ಯುಕ್ತಂ ಎಂಬುದಾಗೆ ನಾವು ಸ್ವೀಕಾರ ಮಾಡಬೇಕು. ಕುತಃ, ಯಾಕೆ? ಏವಂ ಭೂತಾದಿಪಾದ ವ್ಯಪದೇಶೋಪಪತ್ತೇಹೇ. ಭೂತಾದಿಪಾದ ವ್ಯಪದೇಶಗಳು ಏನು ನಮಗೆ ಭೂತಪಾದ ಅಂತಂದ್ರೆ ಅರ್ಥವಾಗೋದಿಲ್ಲ. ಅದಕ್ಕಾಗಿ ನಾನು ವಿವರಣೆ ಮಾಡಿದೆ. ಪಾದೋಸ್ಯ ಸರ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಇತ್ಯೇವಂ ರೂಪ ಭೂತ ಅಮೃತ ಅಂಶವತ್ತೋಕ್ತೇಶ್ಚ. ಪಾದ ಅಂತನೋ ಶಬ್ದಕ್ಕೆ
ಇದನ್ನ ನಾವು ಅನೇಕ ಬಾರಿ ಕೇಳಿರ್ತೇವೆ. ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭನ್ಯತೆ ಅಂತಂತಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಹೀಗೆ ಅಲ್ಲೆಲ್ಲಾ ಕಡೆ ಏನ್ ಭಗವತ್ ಪಾದ ಅಂದ್ರೇನು? ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭನ್ಯತೆ. ಉತ್ತಮರ ಸ್ವರೂಪವನ್ನು ನಾವು ಪಾದ ಅಂತನ್ನುವಂತಹ ಶಬ್ದವೊಂದಾಗಿ ಕರಿತೇವೆ. ಹಾಗೆಯೇ ಭೂತಪಾದ, ಭೂತಪಾದ ಅಂದ್ರೆ ಪಾದ ಅಂದ್ರೆ ಅಂಶಗಳು, ಅವರ ಸ್ವರೂಪ ಅಂದ್ರೆ ಅಮೃತ ರೂಪನಾದ ಯಾವ ಭಗವಂತ ಇದ್ದಾನೆ, ಮುಖ್ಯವಾಗಿ ಅವನಿಗೆ ಒಂದೊಂದು ಅಂಶಗಳು. ಒಂದೊಂದು ಅಂಶಗಳು ಅಂದ್ರೆ ಸರ್ವಭೂತಗಳು ಒಂದೊಂದು ಅಂಶ, ಶ್ವೇತದ್ವೀಪಾನಂತಾಸನ ವೈಕುಂಠ ಅಂತಿರೋದು ಮತ್ತೊಂದು ಅಂಶ. ಹೀಗೆ ಒಟ್ಟು 4 ತರಹದ ಅಂಶಗಳು. ಇಂತಹ ಅಂಶಗಳನ್ನು ಪಡೆದಿದ್ದಾನೆ ಅಂತನ್ನೋದು ವೇದವಾಕ್ಯ ಹೇಳ್ತಾ ಇದೆ. ಇತ್ಯೇವಂ ರೂಪ ಭೂತ ಅಮೃತ ಅಂಶವತ್ತೋಕ್ತೇಶ್ಚ. ಭೂತಾದಿಗಳೇ ಅಮೃತ ರೂಪನಾದ ಭಗವಂತನ ಅಂಶಗಳಾಗಿದೆ. ಇದು 4 ಅಂಶ. ಆಗ ಅವನು ಗಾಯತ್ರಿ ಎಂಬುದಾಗಿ ವೇದ ಹೇಳ್ತಾ ಇದೆ. ಆದ್ದರಿಂದಾಗಿ ತಸ್ಯ ಚ ವಿಷ್ಣು ಏವ ಉಪಪತ್ತೇಹೆ, ವ್ಯಪದೇಶ ಒಂದು ಹೇಳ್ತಾ ಇದ್ದಾರೆ. ಹೇಳಿದ ಮಾತ್ರಕ್ಕೆ ಒಪ್ಪಬೇಕ್ಯಾಕ್ ನಾವು? ಉಪಪತ್ತೇಹೆ ಅಂದ್ರೆ ಅಂತಹ ಅಂಶಗಳು ಭಗವಂತನನ್ನು ಬಿಟ್ಟು ಯಾರಿಗೂ ಸಂಭವಿಸೋದಿಲ್ಲ, ಭಗವಂತನಿಗೆ ಮಾತ್ರ ಅಂತಹ ಅಂಶಗಳು ಹೇಳಬಹುದು. ಅನ್ಯತ್ರ ಅನುಪಪತ್ತೇಶ್ಚ, ಭಗವಂತನನ್ನು ಬಿಟ್ಟು ಬೇರೆ ಕಡೆಗೆ ಸರ್ವಥಾ ಅಂಗೀಕಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಛಂದೋಭಿಧಾನಾನ್ಯೇತಿತೇನ್ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ ಅಂತ ಹೇಳಿ ವೇದವಾಕ್ಯಗಳು ಗಾನತ್ರಾಣ ಕರ್ತೃತ್ವ ಯಾರಲ್ಲಿದೆಯೋ ಅವನನ್ನೇನೆ ನಾವು ಗಾಯತ್ರಿ ಅಂತ ಕರಿಬೇಕು ಅಂತ ಸಮರ್ಥನೆ ಮಾಡಿಕೊಟ್ರು ಹಿಂದಿನ ಸೂತ್ರದಲ್ಲಿ. ಅಷ್ಟೇ ಹೇಳ್ದೇನೆ ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚೈವಂ ಅಂತ ಹೇಳಿ ಈ ಸೂತ್ರದಲ್ಲಿ 4 ಪಾದಗಳನ್ನು ಅಂದ್ರೆ ಅಂಶಗಳನ್ನು, ಸ್ವರೂಪವನ್ನು ಪಡೆದಿದ್ಯಾರೋ ಅವರೇ ಗಾಯತ್ರಿ. ಯಾರದು? ಭಗವಂತನಿಗೇನೆ. ಭಗವಂತನ ಬಿಟ್ಟು ಬೇರೆ ಕಡೆಗೆ ನಮಗೆ ಅಂತಹ ಅಂಶಗಳು, ಒಂದು ಛಂದೋ ವಿಶೇಷವಾದ ವೇದಕ್ಕೆ ಅಂತಹ ಅಂಶಗಳನ್ನು ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಮುಖ್ಯವಾಗಿ ಭಗವಂತನಿಗೆ ಕರಿಬೇಕು ಪರಮಾತ್ಮನ ಸ್ವರೂಪಾಂಶದಲ್ಲಿ. ಆಮೇಲೆ ಅಮುಖ್ಯವಾಗಿ ನಾವು ಛಂದೋ ವಿಶೇಷವಾದ ಗಾಯತ್ರಿಯಲ್ಲಿ ನಾವು ಅದರ ವ್ಯವಹಾರವನ್ನು ಮಾಡಬೇಕು ಅಂತ ಇಷ್ಟು ನಿಮಗೆ ಈ ಸೂತ್ರದ ವಿಚಾರ ಮಾಡಿದ್ರು. ಇನ್ನ ಮುಂದಿನ ಸೂತ್ರದಲ್ಲಿ ಹಿಂದೆ ಹೇಳಿದ ಇದರ ಮೇಲೆ ಪೂರ್ವ ಪಕ್ಷವನ್ನು ಮಾಡಿಕೊಂಡು ಸಮರ್ಥನೆ ಮಾಡ್ತಾರೆ. ಪ್ರಶ್ನೆ ಮಾಡಿಕೊಂಡು ಉಪದೇಶ ವೇದಾನ್ ನೇಚೇನ್ನ ಉಭಯಸ್ಮಿನ್ ನಪ್ಯ ವಿರೋಧಾತ್ ಓಂ ಅಂತನ್ನುವಂತಹ ಸೂತ್ರ. ಇಲ್ಲಿ ನಿಮಗೆ ಏನ್ ಮಾಡ್ತಾರೆ ಅಂದ್ರೆ, ಇಷ್ಟುವರೆಗೆ ಜ್ಯೋತಿಷ್ ಚರಣಾಭಿಧಾನ ಅಂತನೋ ಸೂತ್ರದಲ್ಲಿ ವಿಚಾರ ಮಾಡಿದ್ರು. ಅದಾದ್ಮೇಲೆ ಛಂದೋಭಿಧಾನ ಇತ್ಯಾದಿ ಆದಂತಹ ಸೂತ್ರದಲ್ಲಿ ಗಾಯತ್ರಿ ಶಬ್ದ ವಿಚಾರ ಮಾಡಿದ್ರು. ನೀವೇನ್ ಮಾಡಿದ್ರಿ? ಜ್ಯೋತಿ ಅಂತಂದ್ರು ಭಗವಂತನೇ, ವಿಮೇಕರ್ನ ಪತಯತೋರ್ ವಿಚಕ್ಷುರ್ ವೀದಂ ಜ್ಯೋತಿರ್ ಹೃದಯ ಆಹಿತಂ ಯತ್ ಅಂತ ಹೇಳಿ ಅಲ್ಲಿರುವ ಜ್ಯೋತಿಷ್ ಶಬ್ದ. ಆಮೇಲೆ ಗಾಯತ್ರಿ ವಾ ಇದಂ ಸರ್ವಂ ಎನ್ನುವಳಿರುವ ಗಾಯತ್ರಿ ಶಬ್ದ. ಹೀಗೆ ಗಾಯತ್ರಿ ಹಾಗೂ ಜ್ಯೋತಿಷ ಈ ಎಲ್ಲಾ ಶಬ್ದಗಳೇನಿದೆಯೋ ಇದೆಲ್ಲವೂ ಭಗವತ್ ಪರವಾಗಿದೆ, ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡತ್ತೆ ಅಂತ ಸಮರ್ಥನೆ ಮಾಡಿದ್ರು. ಇಲ್ಲಿ ಪ್ರಶ್ನೆ ಮಾಡೋದೇನಂತಂದ್ರೆ, ಆ ಗಾಯತ್ರಿ ಅಂತನೋ ಶಬ್ದವೇ ಆಗ್ಲಿ ಅಥವಾ ಜ್ಯೋತಿಷ್ ಅಂತನೋ ಶಬ್ದವಾಗ್ಲಿ ಇದು ಪರಮಾತ್ಮನನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆ? ಉಪದೇಶ ಭೇದಾತ್ ಗಾಯತ್ರಿ ಜ್ಯೋತಿಷೋಹೋ ದ್ಯುಸ್ತತ್ವ ಪಾದಸ್ಯಾಮೃತಂ ದಿವಃ ಪರತ್ವ ಪರೋ ದಿವಃ ರೂಪ ವಿರುದ್ಧ ಧರ್ಮ ಬೋಧಕ ಶ್ರುತಿ ಭೇದಾತ್ ನೇತಿ ಚೇತ್.
ಅಂದರೆ ತ್ರಿಪಾದಸ್ಯಾಮೃತಂ ದಿವಿ ಅಂತ ಹೇಳಿ ದ್ಯುಸ್ತತ್ವ ಅಂದ್ರ ದ್ಯುಲೋಕದ ಒಳಗಡೆಗೆ ಇದೆ ಇದಿದ್ಯಾವುದೋ ಅದನ್ನು ಗಾಯತ್ರಿ ಅಂತ ಕರಿಬೇಕು ಅಂತ ಹೇಳಿ ತ್ರಿಪಾದಸ್ಯಾಮೃತಂ ದಿವಿ ಅಂತಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಶ್ರುತಿ ಅಥ ಯದತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅಂತನ್ನುವ ಮತ್ತೊಂದು ಶ್ರುತಿ. ಅಲ್ಲೇನ್ ಹೇಳ್ತಾರೆ ಅಂತಂದ್ರೆ ದಿವ ಪರತ್ವ ಅಂದ್ರೆ ದ್ಯುಲೋಕದ ಇರುವಂತಹದ್ದು ಯಾವುದು ಅಂದ್ರೆ ಅಂತರಿಕ್ಷ, ದ್ಯು ಭೂ ಅಂತ ಇತ್ಯಾದಿಯಾದ ಲೋಕಗಳು. ಅದರಲ್ಲಿ ದ್ಯುಲೋಕದ ಒಳಗಡೆ ಇರುವಂತಹದ್ದು ಗಾಯತ್ರಿ. ಜ್ಯೋತಿಷ ಅಂದ್ರೆ ಯಾವುದು ಅಂತ ಪ್ರಶ್ನೆ ಮಾಡಿದಾಗ ದ್ಯುಲೋಕಕ್ಕಿಂತೂ ಅಂತರಿಕ್ಷ ಮೇಲಿದ್ದಂತಹದ್ದು ಯಾವುದು ಅದು ಜ್ಯೋತಿಷ ಅಂತ ಕರಿಬೇಕು ಅಂತಂದರು. ಹಾಗಾಗಿ ಅವಾಗ ಏನಾಯ್ತು ಅಂತಂದ್ರೆ ಒಂದೇ ಭಗವಂತನ ರೂಪ ದ್ಯುಲೋಕದ ಒಳಗಡೆ ಇರೋದು, ದ್ಯುಲೋಕದ ಮೇಲೆ ತತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅಂತರಿಕ್ಷದಲ್ಲಿರುವಂತಹದ್ದು ಅಂತಾಗತ್ತ. ಒಬ್ಬನೇ ಭಗವಂತ. ಹಾಗಾಗಿ ಇದು ವ್ಯಪದೇಶ ಭೇದ. ಗಾಯತ್ರಿಗೆ ಒಂದು ತರಹ ವ್ಯಪದೇಶ, ಜ್ಯೋತಿಷಕ್ಕೆ ಒಂದು ತರಹದ ವ್ಯಪದೇಶ ಮಾಡ್ತಾ ಇದ್ದಾರೆ. ವಿರುದ್ಧ ಧರ್ಮಗಳು ಇದೆ ಎಂದು ಬೋಧನೆ ಮಾಡುವಂತಹ ವೇದವಾಕ್ಯಗಳು, ಅದರಲ್ಲಿ ನಮಗೆ ಭೇದವಿದೆ. ದ್ಯುಸ್ತತ್ವ ದಿವ ಪರತ್ವ ಈ ಎರಡು ಧರ್ಮ. ಗಾಯತ್ರಿಗೆ ದ್ಯುಸ್ತತ್ವ ತ್ರಿಪಾದಸ್ಯಾಮೃತಂ ದಿವಿ ಎಂಬುದಾಗಿ, ಜ್ಯೋತಿಷ ಅಂತನ್ನೋದಕ್ಕೆ ದಿವ ಪರತ್ವವನ್ನು ಅತ ಯತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅಂತನ್ನುವ ಶ್ರುತಿಯಲ್ಲಿ ದಿವ ಪರತ್ವವನ್ನು ಹೇಳ್ತಾ ಇದ್ದಾರೆ. ಅಂದ ಮೇಲೆ ಇದು ಎರಡೂ ಧರ್ಮಗಳು ವಿರುದ್ಧವಾದ ಧರ್ಮಗಳು. ದ್ಯುಲೋಕದ ಹೊರಗೆ ಇರೋದಾದ್ರೆ ದಿವಪರತ್ವ ಬರೋದಿಲ್ಲ, ದಿವಪರತ್ವವನ್ನು ಹೇಳೋದಾದ್ರೆ ದ್ಯುಲೋಕ ಸ್ಥಿತತ್ವವನ್ನು ಹೇಳೋದಕ್ಕೆ ಬರಲ್ಲ. ಎರಡೂ ವಿರುದ್ಧವಾಯಿತು. ವಿರುದ್ಧವಾದ ಎರಡನ್ನು ಪಡೆದಂತಹ ಪರಮಾತ್ಮ ಅಂತಂದ್ರೆ ಅವನು ಒಬ್ಬನು ಅಂತ ಆಗೋದಿಲ್ಲ. ತದ್ವಯಂ ವಿಷ್ಣುವಾಕ್ಯಂ ಏಕಂ ವಸ್ತು ನ, ಅದು ಎರಡೂ ಕೂಡ ವಿಷ್ಣುವಾಕ್ಯವಾದ ಒಂದೇ ವಸ್ತು, ಭಗವಂತ ರೂಪವಾದ ಒಂದೇ ವಸ್ತುವನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳಕ್ ಬರಲ್ಲ. ಕಿಂತು ಭಿನ್ನಮೇವ, ಭಿನ್ನವಾದಂತಹದ್ದನ್ನೇ ನಾವು ಗಾಯತ್ರಿ ಶಬ್ದದಿಂದ ನಾವು ಪರಮಾತ್ಮನೂ ಪ್ರತಿಪಾದ್ಯನಲ್ಲ ಅಂತ ಹೇಳೋದಕ್ಕೆ ಬರಲ್ಲ. ಯಾಕಂದ್ರೆ ಇಷ್ಟೆಲ್ಲ ಯುಕ್ತಿ ಕೊಟ್ಟು ಸಮರ್ಥನೆ ಮಾಡಿದ್ದು ಉಂಟು ಹಿಂದೆ. ಹಾಗಾದ್ರೆ ಗಾಯತ್ರಿ ಶಬ್ದದಿಂದ ಪ್ರತಿಪಾದ್ಯನಾದವನೇ ಜ್ಯೋತಿಷ ಅಂತನೋ ಶಬ್ದದ ಪ್ರತಿಪಾದ್ಯ ಅಂತ ಹೇಳೋದು ಕಷ್ಟ. ಭಗವತ್ಪರತ್ವವನ್ನು ಪರಮಾತ್ಮನೇ ವಾಚ್ಯನಾಗಿದ್ದಾನೆ ಅಂತ ಅವನು ಒಪ್ಕೊಳ್ಳಿ, ಆದ್ರೆ ಒಬ್ಬ ಭಗವಂತ ಒಂದ ಗಾಯತ್ರಿ ಶಬ್ದದಿಂದ ಪ್ರತಿಪಾದ್ಯ ಅಂತ ಹೇಳಿ ಅಥವಾ ಜ್ಯೋತಿಷ್ ಶಬ್ದದಿಂದ ಪ್ರತಿಪಾದ್ಯ ಅಂತ ಹೇಳಿ, ಅದನ್ನು ಬಿಟ್ಟು ಪರಮಾತ್ಮನೇ ಗಾಯತ್ರಿ ಶಬ್ದ ವಾಚ್ಯ, ಅದೇ ಪರಮಾತ್ಮನೇ ಜ್ಯೋತಿಷ್ ಶಬ್ದ ವಾಚ್ಯ, ಅದನ್ನು ಮಾತ್ರ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಯಾಕೆ? ಉಪದೇಶ ಭೇದ, ವಿರುದ್ಧವಾದ ಧರ್ಮವನ್ನು ಪಡೆದಂತಹದ್ದು ಅಂತ ವೇದವೇ ಸ್ವಯಂ ಉಪದೇಶಗಳಲ್ಲಿ ಭೇದವನ್ನು ಹೇಳ್ತಾ ಇದೆ ಅಂತ ಇಷ್ಟ ಹೇಳಿದ್ರೆ, ಅದಕ್ಕೆ ಹೇಳಿದ್ರು ಉಪದೇಶ ಭೇದಾತ್ ನೇತಿ ಚೇತ್. ಅಂದ್ರೆ ನೇತಿ ಚೇತ್ ಅಂದ್ರೆ ಸರ್ವತಾ ಒಬ್ಬ ಭಗವಂತ ಎರಡೂ ಶಬ್ದದಿಂದ ಪ್ರತಿಪಾದ್ಯ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಪೂರ್ವಪಕ್ಷ ಬಂದ್ರೆ, ಚೇನ್ನ ಉಭಯಸ್ಮಿನ್ ನಪ್ಯ ವಿರೋಧಾತ್. ಏನು ಉಭಯಸ್ಮಿನ್ ನಪ್ಯ ವಿರೋಧಾತ್ ಅಂತಂದ್ರೆ, ಇದರಲ್ಲಿ ಉಭಯಸ್ಮಿನ್ ಎರಡೂ ಕಡೆಗೂ ಕೂಡ ಅಂದ್ರೆ ಎರಡೂ ವೇದ ವಾಕ್ಯಗಳನ್ನು ತೆಗೆದುಕೊಂಡು ಕೂಡ ನಮಗೆ ವಿರೋಧವು ಬರದೇ ಇದ್ದಂತೆ ನಾವು ವ್ಯಾಖ್ಯಾನ ಮಾಡಬಹುದು. ಹೇಗೆ ನೋಡ್ರಿ, ಲೋಕದಲ್ಲಿ ಕೇವಲ ಮೂರೇ ಲೋಕವನ್ನು ಸ್ವೀಕಾರ ಮಾಡಿ, ಅಂದ್ರೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಇಷ್ಟನ್ನು ಮಾತ್ರ ವೀಕ್ಷಣೆ ಮಾಡಿದಾಗ ಅವಾಗ ಯಾವುದು ದ್ಯುಲೋಕದ ಒಳಗಡೆಗೆ ಇದೆ ಅಂತ ವ್ಯವಹಾರ ಮಾಡ್ತೇವೆ, ಅದೇನೆ ದ್ಯುಲೋಕದ ಹೊರಗಿದೆ ಅಂತೂ ತಿಳ್ಕೊಳ್ಬೋದು. ಯಾವಾಗ ಅಂದ್ರೆ ಸಪ್ತವಿಧವಾದ ಲೋಕಗಳನ್ನು ಸ್ವೀಕಾರ ಮಾಡಿದರೆ. ಸಪ್ತವಿಧವಾದ ಲೋಕಗಳು ಅಂತಂದ್ರೆ ನಾವು ಅಂತೇವೆ ಅಲ್ವಾ, ಪ್ರತಿನಿತ್ಯದಲ್ಲಿ ಪ್ರಾಣಾಯಾಮ ಮಾಡುವಾಗ ಓಂ ಭೂಹು, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ
ಓಂ ತತ್ಸಾವಿತುರ್ವರೇಣ್ಯಂ ಅಂತ ಹೇಳಿ ಈ ಏನು ಸಪ್ತವಿಧವಾದ ಲೋಕವಿದೆ, ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಹೀಗೆ ಒಟ್ಟಾರೆ ಸಪ್ತವಿಧವಾದಂತಹ ಲೋಕಗಳನ್ನು ಸ್ವೀಕಾರ ಮಾಡಿದಾಗ ಅವಾಗ ಏನಾಗತ್ತೆ ಅಂತಂದ್ರೆ, ಯಾವುದು ದ್ಯುಲೋಕದ ಒಳಗಡೆಗೆ ಇದೆ ಅಂತ ವ್ಯವಹಾರ ಮಾಡಿದ್ದೇವೆ ಅದೇ ಈಗ ದ್ಯುಲೋಕದ ಹೊರಗಿದೆ ಅಂತೂ ವ್ಯವಹಾರ ಮಾಡುವುದು. ವಿವಕ್ಷೆ ಸಪ್ತವಿಧವಾದ ಲೋಕಗಳು ಅಂತ ಸ್ವೀಕಾರ ಮಾಡಿದಾಗ ಅದರ ಗಣನ, ಅದನ್ನು ಎನಿಸುವಂತಹ ಕ್ರಮ ಏನಿದೆ ಅದು ವ್ಯತ್ಯಾಸವಾಯಿತು. ಅದಕ್ಕಾಗಿ ಉಭಯಸ್ಮಿನ್ ಶ್ರುತಿವಾಕ್ಯೇಪಿ, ಎರಡು ತರಹದ ಶ್ರುತಿವಾಕ್ಯದಲ್ಲೂ ಕೂಡ ಏಕಸ್ಯ ಪ್ರತಿಪಾದ್ಯತ್ವೇಪಿ, ಒಬ್ಬನೇ ಭಗವಂತನೇ, ಜ್ಯೋತಿಷ್ ಶಬ್ದದಿಂದ ಪ್ರತಿಪಾದ್ಯನಾದವನು ಭಗವಂತನೇ, ಗಾಯತ್ರಿ ಶಬ್ದದಿಂದ ಪ್ರತಿಪಾದ್ಯನಾದವನು ಭಗವಂತನೇ ಅಂತ ಹೇಳಿದರೂ ಅವಿರೋಧಾತ್, ಅಲ್ಲ ಉಪದೇಶದಲ್ಲಿ ಭೇದ ಬಂದಿದೆ ಅಲ್ವಾ, ವಿರುದ್ಧವಾದ ಧರ್ಮವನ್ನು ದ್ಯುಲೋಕದ ಒಳಗಡೆ ಇರೋವನು ದ್ಯುಲೋಕಕ್ಕಿಂತ ಮೀರಿ ಮೇಲೆ ಇದ್ದವನು ಅಂತ ಹೇಳಿ ವಿರೋಧ ಬಂದಿದೆ ಅಂದ್ರೆ ಆ ವಿರೋಧ ಬರೋದಿಲ್ಲ. ಯಾಕೆ ಬರೋದಿಲ್ಲ? ತ್ರಿಸಪ್ತ ಲೋಕ ವಿವಕ್ಷಯ ವಿರೋಧ ಭಾವಾತ್. ತ್ರಿಸಪ್ತ ಲೋಕ ವಿವಕ್ಷೆ ಅಂದ್ರೆ ಅಂತಂದ್ರೆ 3 ಲೋಕ. ಅದನ್ನಿಟ್ಟುಕೊಂಡು ಏನ್ ಮಾಡಿದ್ರು, ಮೊದಲಿಗೆ ಭೂಹು ಭುವಃ ಸ್ವಹ ಅಂತ ಇಷ್ಟೇ ವೀಕ್ಷೆ ಮಾಡಿಕೊಂಡು ದ್ಯುಲೋಕದ ಒಳಗೆ ಇದ್ದಿದ್ದು ಗಾಯತ್ರಿ, ಹೊರಗಿದ್ದಿದ್ದು ಜ್ಯೋತಿಷ. ಯಾಕೆ ಅಂತರಿಕ್ಷ ಲೋಕ ಅಂತನೂ ಅದಕ್ಕಿಂತ ಮೇಲೆ ಹೋಯ್ತು. ಅದೇ ಸಪ್ತಲೋಕ ವಿವಕ್ಷಯ ಅಂದ್ರೆ ಭೂ ಭುವಃ ಸ್ವಹ ಮಹಃ ಜನಃ ಸತ್ಯ ಇತ್ಯಾದಿಯಾದಂತಹ ಸಪ್ತಲೋಕ ವೀಕ್ಷೆ ಮಾಡಿದಾಗ ಅದೇ ನಮಗೆ ಅಂತರಿಕ್ಷ ಅಂತೂ ಆಗತ್ತೆ. ಹೀಗೆ ಮಾಡಿಕೊಂಡು ವಿರೋಧ ಭಾವಾತ್, ಆ ಪರಸ್ಪರವಾಗಿ ವೇದವಾಕ್ಯಗಳಿಗೆ ತ್ರಿಪಾದಸ್ಯಾಮೃತಂ ದಿವಿ ಅಂತನೋ ವಾಕ್ಯಕ್ಕೂ ಅತ ಯತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಎನ್ನುವಂತಹ ವಾಕ್ಯಗಳು ಪರಸ್ಪರವಾಗಿ ವಿರೋಧ ಬರೋದಿಲ್ಲ ಅಂತ ಹೇಳಿ ವಿರೋಧ ಪರಿಹಾರವನ್ನು ಮಾಡಿಕೊಂಡು ನಾವು ಜ್ಯೋತಿಷ್ ಶಬ್ದದಿಂದಲೂ ಭಗವಂತನೇ ಪ್ರತಿಪಾದ್ಯ, ಆಮೇಲೆ ಗಾಯತ್ರಿ ಶಬ್ದದಿಂದಲೂ ಭಗವಂತನೇ ಪ್ರತಿಪಾದ್ಯ, ವಿರುದ್ಧ ಧರ್ಮವನ್ನು ಹೇಳಿದಂತೆ ತೋರಿದರೂ ಅದರ ಪರಿಹಾರವನ್ನು ಹೇಗೆ ಮಾಡಿಕೊಳ್ಳಬೇಕು ಅಂತ ಇಷ್ಟು ತೋರಿಸ್ಕೊಟ್ಟು ಆಗಲಿ. ಇನ್ನ ಇಷ್ಟು ನಿಮಗೆ ಒಟ್ಟು ಈ 3 ಸೂತ್ರಗಳು ಕೂಡಿಕೊಂಡು ಗಾಯತ್ರಿಧಿಕರಣದಿಂದಾಗಿ ಗಾಯತ್ರಿ ಹಾಗೂ ಜ್ಯೋತಿಷ ಇತ್ಯಾದಿ ಶಬ್ದ ಪ್ರತಿಪಾದ್ಯತ್ವ ಭಗವಂತನ ಹೇಗೆ ಬರುತ್ತೆ ಅಂತ ತೋರಿಸ್ಕೊಟ್ರು. ಇನ್ನ ಇದರ ಮುಂದೆ ಏನಂತಾರ ಅಂತಿಮ ಪ್ರಾಣಾಧಿಕರಣ, ಪ್ರಾಣಸ್ಥತಾನುಗಮ ಸೂತ್ರ, ಅದನ್ನ ಮತ್ತೆ ನಾಳೆ ವಿಚಾರ ಮಾಡೋಣ. ಮತ್ತೆ ಇದು ಹೇಳಿ, ಇದು ಪ್ರಮಾಣ ಪದ್ಧತಿ ಲಿಂಕು ಕಳಿಸ್ಬಿಟ್ರೆ, ಅದು ನಾನು ಪಿನ್ ಮಾಡಿದ್ದೆ, ಅದು ಪಿನ್ ಮುಗೀತು ಅಂತ 1 ತಿಂಗಳದು. ಸೊ ಅದನ್ನ ಕಳಿಸ್ಬಿಟ್ರೆ ಮತ್ತೆ ಹಿಂದೆ ಸಿಗ್ತಾ ಇಲ್ಲ ಅದು ಅಷ್ಟೇ. ಅದಕ್ಕೆ ಏನ್ ಪ್ರಾಬ್ಲಮ್, ಕಳಿಸ್ತೀನಿ. ಶ್ರೀಕೃಷ್ಣ ನಮಸ್ಕಾರ. ಧನ್ಯವಾದ. ನಮಸ್ಕಾರ.